ನಡೆಸ್ಕೊಂಡು ಬಂದಿದೆ ಅಂತಕ್ಕಂಥದ್ದು ಉದ್ದೇಶದಿಂದ ಒಂದು ಸಾಮಾಜಿಕ ಪರಿಶೋಧನೆ ಒಂದು ಪರಿಶೀಲನೆಗೆ ಒಳಪಡಿಸಿರೋದ್ರಿಂದ ಇವತ್ತಿನ ದಿನ ತಮ್ಮ ಎಲ್ಲ ಪಾಲಕ ಪೋಷಕರಿಗೆ ಸಭೆ ಕರೆದು ಸಭೆಯಲ್ಲಿ ಒಂದು ಮಾತಾಡ್ತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥದ್ದು. ಈಗ ನಾವು ಮಾತಾಡ್ಬಿಟ್ಟು ನಾವು ಕೇಳಿಸ್ಕೊಂಡು ನೀವು ಕೇಳಿಸ್ಕೊಂಡು ಸುಮ್ಮನೆ ಇರೋದು ಹಂಗಲ್ಲ. ಈ ಸಭೆ ಹೆಂಗಂತಂದ್ರೆ ಚರ್ಚೆ ಆಗಿರ್ಬೇಕು. ಏನ್ ಚರ್ಚೆ ಇರ್ಬೇಕಂದ್ರೆ ಶಾಲೆಗೆ ಸಂಬಂಧಪಟ್ಟಂಗೆ ಮಕ್ಕಳು ದಿನನಿತ್ಯ ಯಾವ ರೀತಿ ಶಾಲೆಗೆ ಬರ್ತಾ ಇದ್ದಾರೆ ನೋಡಿ. ನಾವು ಪರಿಶೀಲನೆ ವೇಳೆಯಲ್ಲಿ ನೋಡಿದ್ರೆ ಸುಮಾರು ಒಂದು ಬಹಳ ಜನ ಅಬ್ಸೆಂಟ್ ಇದ್ದಾರೆ. ಒಟ್ಟಲ್ಲಿ ಒಂದು 53 ಮಕ್ಕಳಲ್ಲಿ 17 ಮಕ್ಕಳು ಅಬ್ಸೆಂಟ್ ಇದ್ದೀರಿ ಅವತ್ತಿನ ದಿನ ನಾವು ವಿಸಿಟ್ ಮಾಡಿದಾಗ. ಅಂದ್ರೆ ಜಾಸ್ತಿ ದಿನ ಶಾಲೆ ತಪ್ಪಿಸ್ಬಾರ್ದು ನೀವು ಮಕ್ಕಳು. ಯಾಕೆ ತಪ್ಪಿಸ್ಬಾರ್ದು ಅಂತಂದ್ರೆ ನೀವು ಅವತ್ತಿನ ದಿನ ಹೇಳಿರೋ ಸಿಲೆಬಸ್ ನಿಮ್ಗೆ ಗೊತ್ತಾಗಿಲ್ಲ ಶಾಲೆ ತಪ್ಪಿಸ್ತೀರಿ ಅಂತಂದ್ರೆ ನೀವು ಕಲಿಕೆಯಿಂದ ಹಿಂದುಳಿದು ಬಿಡ್ತೀರಿ. ಹಿಂದುಳಿದ್ರೆ ಅದ್ರದ್ದು ಏನ್ ನಿಮ್ಗೆಲ್ಲ ಪರಿಣಾಮ ಬೀಳೋದು. ಈಗ ಹಿಂದಿನ ದಿನಗಳಲ್ಲಿ ನೀವೆಲ್ಲ ನೋಡಿದ್ರೆ ನಿಮ್ಮ ಅಣ್ಣ ತಮ್ಮಂದಿರು 10th ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದಾರೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಎಲ್ಲ ಫುಲ್ ವೈರಲ್ ಐತಿ. ಇಡೀ ನಮ್ಮ ಜಿಲ್ಲೆನೇ, ನಿಮ್ಮೂರ್ಗು ಒಂದೇ, ನಿಮ್ಮ ಇದು ತಾಲೂಕಿಗೆ ಒಂದೇ ಅಂತಲ್ಲ, ಇಡೀ ಜಿಲ್ಲೆದಾಗೆ ತುಂಬಾ ದೊಡ್ಡ ಇಶ್ಯೂ ಆಗಿದೆ ಅದು. 10ನೇ ತರಗತಿ ಮಕ್ಕಳು ಪಾಸ್ ಆಗಕ್ಕ ಆಗ್ತಾ ಇಲ್ಲ. ಕಾರಣ ನಮ್ಮೆಲ್ಲರದು ತಪ್ಪಿದೆ. ನಮ್ಮೆಲ್ಲರ ಅದು ಮಕ್ಕಳಿಗೆ ಚೆನ್ನಾಗಿ ಶಿಕ್ಷಣ ಕೊಡ್ತಕ್ಕಂಥ ಒಂದು ಆದ್ಯ ಕರ್ತವ್ಯ ಅದ. ಎಲ್ಲರೂ ಪಾಲಕರು, ಪೋಷಕರು, ಮಕ್ಕಳು ಮತ್ತು ಶಿಕ್ಷಕರು ಎಲ್ಲರದು ಒಂದು ಜವಾಬ್ದಾರಿ ಅದ. ಅವ್ರದೇ ಆದಂತ ಜವಾಬ್ದಾರಿಗಳನ್ನು ನಾವು ಪ್ರತಿದಿನ ನಿಭಾಯಿಸಬೇಕಾಗಿದ್ದು. ಒಂದಿಂದು ಈಗ ಏನಾದ್ರೂ ಒಬ್ರು ಶ್ರೀಮಂತ ಆಗ್ಬೇಕಂದ್ರೆ ಒಂದು 2 ವರ್ಷ 4 ವರ್ಷ ಅಥವಾ 10 ವರ್ಷ ದುಡಿದ್ರೆ ಅಥವಾ 4 ವರ್ಷದಲ್ಲಿ ಶ್ರೀಮಂತ ಆಗ್ಬೋದು. ಆದ್ರೆ ವಿದ್ಯೆ ಒಂದು ಕಲಿಕೆ ಅನ್ನೋಂಥದ್ದು ಒಂದು 2 ವರ್ಷದಲ್ಲಿ ಎಲ್ಲ ಕಲೀಲಿಕ್ಕೆ ಆಗಲ್ಲ, 1 ವರ್ಷದಲ್ಲಿ ಎಲ್ಲ ಕಲೀಲಿಕ್ಕೆ ಆಗಲ್ಲ. ಹಿಂಗ ದಿನನಿತ್ಯ ನೀವು 1ನೇ ತರಗತಿನಿಂದ ಈಗ 6, 7 ಬಂದಿರಿ, 7 ವರ್ಷ ತನಕ ಕಲ್ಕೋತ್ ಬಂದಾಗ ಮಾತ್ರ ಅದು ಪರಿಪೂರ್ಣ ನಿಮ್ಮ ಹತ್ರ ಕಲಿಕೆ ಇರ್ತದ. ನೀವು ಶಾಲೆ ಬಿಟ್ಟ ತಪ್ಪಿಸ್ತಾ ಬಂದಿದ್ರೆ ಯಾವುದು ಅಷ್ಟೊಂದು ಕಲಿಕೆ ಗುಣಮಟ್ಟದ್ದು ಸಿಕ್ಕಿಲ್ಲ ಅಂತಂದ್ರೆ ಎಕ್ಸಾಮ್ ಬರೀಲಿಕ್ಕೆ ಆಗಲ್ಲ. ಈಗೆಲ್ಲ ನಿಮ್ಮ ಊರಲ್ಲಿ ಗೊತ್ತಿದ್ದಂಗೆ ಸರ್ ಮೊರಾರ್ಜಿ ಸ್ಕೂಲ್ ಯಾರು ಇಲ್ಲಿ ಬರ್ದು ನಿಮ್ ಶಾಲೆಯಿಂದ ಹೋಗಿರ್ರಿ? ಮೊರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಈ ತರ ನಿಮ್ಮ 5ನೇ ತರಗತಿ ಪಾಸ್ ಆದವರು ಮೊರಾರ್ಜಿ ಸ್ಕೂಲ್ ಎಕ್ಸಾಮ್ ಬರ್ಸಿರಿ ನಿಮ್ ಸರ್ಕಾರಿ ಶಾಲೆ ಮಕ್ಕಳು ಯಾವ್ದಾದ್ರು ಸೆಲೆಕ್ಷನ್ ಆಗ್ಯಾವ್ರಿ? ಅದ್ ಕಾರಣ ಏನು ಅಂತಂದ್ರೆ ಈ 3 ಜನರದ್ದು ಇರ್ತದ, ಪಾಲಕರದು ಇರ್ತದ, ವಿದ್ಯಾರ್ಥಿಗಳದ್ದು ಇರ್ತದ, ಶಿಕ್ಷಕರದ್ದು ಇರ್ತದ. ಬಟ್ ಬರೇ ಶಿಕ್ಷಕರು ಒಬ್ಬರೇ ಪ್ರಯತ್ನ ಮಾಡಿದ್ರು ಅಂತಂದ್ರ ಅದು ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲ್ಲ. ಬರೇ ಪಾಲಕರು ಅಷ್ಟೇ ಸಪೋರ್ಟ್ ಮಾಡಿ ದಿನನಿತ್ಯ ಎಲ್ಲಾನು ಮಗುವಿಗೆ ಕೇಳ್ತಾ ಏನ್ ಮಾಡಿದ್ರು ಅದು ಸಿಗಲ್ಲ. 3 ಎಟ್ ಎ ಟೈಮ್ 3 ಕಡೆಯಿಂದನೂ ಕೂಡ ಬರ್ಬೇಕದು. ಶಿಕ್ಷಕರು ಶಾಲೆಯಲ್ಲಿ ಏನ್ ಹೇಳ್ತಾರೆ ಪ್ರತಿದಿನ ಶಾಲೆ ತಪ್ಪಲಾರ್ದೆ ಮಗು ಅದು ಬರ್ಬೇಕು. ಬಂದಾಗ ಅಲ್ಲಿ ಶಿಕ್ಷಕರು ಕಲಿಸ್ತಾ ಇರ್ತಾರೆ. ಕಲಿಸಿದನ್ನು ತಿಳ್ಕೋಬೇಕು. ಅದು ಮಗು ತಿಳ್ಕೋಕಂತದ್ದು, ತಿಳಿಬೇಕಂತಕ್ಕಂಥದ್ದು, ಕಲಿಬೇಕಂತಕ್ಕಂಥದ್ದು ಪ್ರಯತ್ನ ಮಗುವಿನ ಬಳಿ ಇರ್ಬೇಕು. ಹೇಳ್ಬೇಕಂತಕ್ಕಂಥದ್ದು